ಚಿಕ್ಕಮಗಳೂರು ಕಳಸದ ಸುಪ್ರಸಿದ್ಧ ಆಯಾನ ವ್ಯಾಲಿ ರೆಸಾರ್ಟ್ನ ಪುಳಿಮುಂಚಿ ಸುಕ್ಕ ಮಾಂಸಾಹಾರಿ ಮತ್ತು ಬಲೆ ಚಾಪರ್ಕ ರಸಪಾಕ ಸಸ್ಯಾಹಾರಿ ನೂತನ ಹೋಟೆಲ್ ಮಂಗಳೂರಿನ ಜೆಪ್ಪು ಮಾರ್ಕೆಟ್ನ ಭಗಿನಿ ಸಮಾಜದ ಮುಂಭಾಗದಲ್ಲಿ ಶುಭಾರಂಭಗೊಂಡಿತು. ನೂತನ ಹೋಟೆಲ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್, ಹ್ಯಾಂಗ್ಯೋ ಐಸ್ ಕ್ರೀಂ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಪೈ, ಹೋಟೆಲ್ ಮಾಲಕರಾದ ಕೆವಿ ರಾಜೇಂದ್ರ, ಕೆವಿ ಹರೀಶ್ ಕುಮಾರ್ ಇತರ ಗಣ್ಯರು ಸೇರಿ ರಿಬ್ಬನ್ ಕತ್ತರಿಸಿ ದೀಪವನ್ನು ಪ್ರಜ್ವಲಿಸಿ ಶುಭ ಹಾರೈಸಿದರು. ಇನ್ನು ನೂತನ ಶಾಖೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ರವರು ಭೇಟಿ ನೀಡಿ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪ ಮಹಾಪೌರೆ ಭಾನುಮತಿ, ಕುಟುಂಬಸ್ಥರಾದ ಸಂಜಯ್ ರಾಜೇಂದ್ರ ಕುಮಾರ್, ತ್ರಿಶಾಲಾ, ತೇಜಸ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಆತ್ಮೀಯರಾಗಿರುವಂತಹ ರಾಜೇಂದ್ರ ಕುಮಾರ್ ಮತ್ತು ಹರೀಶ್ ಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತೇನೆ. ಒಂದು ನೂತನವಾದಂಥ ಹೋಟೆಲನ್ನು ಇಲ್ಲಿ ಪ್ರಾರಂಭ ಮಾಡಿ ತಾವು ಇವತ್ತು ಉದ್ಘಾಟನೆಯನ್ನು ಮಾಡಿ ಆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶಗಳನ್ನು ನನಗೂ ಕೂಡ ಕೊಟ್ಟಿದ್ದೀರಿ. ತಮಗೆ ವಿಶೇಷವಾಗಿ ಶುಭವನ್ನು, ಅಭಿನಂದನೆಗಳನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ಮಂಗಳೂರಿನಿಂದ ಕೇರಳಕ್ಕೆ ಹೋಗುವಂಥ ಭಾಗದಲ್ಲಿ ಈಗಾಗಲೇ ನೂತನವಾದಂಥ ರೈಲ್ವೆ ಅಂಡರ್ಪಾತ್ ಕಾಮಗಾರಿಗಳು ಸಂಪೂರ್ಣವಾಗಿ ಜನರು ಮುಕ್ತವಾಗಿ ಸಂಚಾರ ಮಾಡುವಂಥ ಅವಕಾಶಗಳು ಲಭಿಸಿದೆ. ಇವತ್ತು ಮಂಗಳೂರಿನ ಈ ಮುಖ್ಯವಾದಂಥ ಭಗಿನಿ ಸಮಾಜದ ಹತ್ತಿರ, ಜೆಪ್ಪು ಮಾರ್ಕೆಟ್ ಹತ್ತಿರ ಮುಖ್ಯ ರಸ್ತೆಯಲ್ಲಿ ಭಾಳ ವಿಶೇಷವಾಗಿ ತುಳುನಾಡಿನವರಿಗೆ ಮಾತ್ರವಲ್ಲ, ಬೇರೆ ಎಲ್ಲ ಬಂಧುಗಳಿಗೆ ಒಂದು ಒಳ್ಳೆಯ ಒಂದು ರುಚಿಯಾದಂಥ ಊಟ ಮತ್ತು ತಿಂಡಿಯನ್ನು ಕೊಡಬೇಕು ಅಂತೇಳುವಂಥ ನಿರ್ಧಾರವನ್ನು ಮಾಡಿಕೊಂಡು ಭಾಳ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಾರಂಭ ಆಗಿದೆ. ನಾನು ತುಳುನಲ್ಲೇ ಹೆಸರಿಟ್ಟಿದ್ದಾರೆ ಬಲೆ ಚಾಪರ್ಕ. ಬಲೆ ಚಾಪರ್ಕ ಅಂತ ಹೇಳಿದರೆ ಒಂದು ಕಾಲಘಟ್ಟದಲ್ಲಿ ಭಾಳ ಒಳ್ಳೆಯ ಒಂದು ಹೆಸರಾಂತ ಒಂದು ನಾಟಕ. ಅದರ ಒಟ್ಟಿಗೆ ಎಲ್ಲ ಈ ತುಳು ಬಾಂಧವರು ಯಾರನ್ನು ಕೇಳಿದೆ ಬಲೆ ಚಾಪರ್ಕ ಅಂತ ಹೇಳೋದು. ಹಾಗಾಗಿ ಇದು ಬಲೆ ಚಾಪರ್ಕ ಅಂತ ಹೇಳುವಂಥದ್ದು ಆ ಒಂದು ಸಸ್ಯಾಹಾರಿ ವ್ಯವಸ್ಥೆಗೆ ಪೂರಕವಾಗಿ ಬೆಳಗಿನ ತಿಂಡಿ ಇರ್ಬೋದು, ರಾತ್ರಿಯ ತನಕ ಬೇರೆ ಬೇರೆ ರೀತಿಯ ವಿಶೇಷತೆ ಅದು ಉಳ್ಳಂಥ. ಅದರಲ್ಲಿ ಕೂಡ ಅವರು ಹೇಳಿದರು, ಬೆಂಗಳೂರು ಭಾಗದ್ದಿರ್ಬೋದು, ಕೇರಳದ ಭಾಗದ್ದಿರ್ಬೋದು, ಅಥವಾ ಚಿಕ್ಕಮಗಳೂರು ಭಾಗದ್ದಿರ್ಬೋದು, ಮಡಿಕೇರಿ ಭಾಗದ ಬೇರೆ ಬೇರೆ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಳುವಂಥ ಪೂರ್ಣ ರೀತಿಯ ಕೆಲಸ ಕಾರ್ಯಗಳು ಅವರು ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಪುಳಿಮುಂಚಿ ಸುಕ್ಕ ಅಂತ ಹೇಳಿ ನಾನ್ ವೆಜ್ ರೆಸ್ಟೋರೆಂಟ್, ಅದರಲ್ಲಿ ಮೀನಿರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಈ ರೀತಿಯ ವಿಶೇಷವುಳ್ಳಂಥ ಕೇವಲ ತುಳುನಾಡು ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಖಾದ್ಯಗಳನ್ನು ಇಲ್ಲಿ ಮಾಡಿಕೊಡುವಂಥ ರೀತಿಯ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ಇವತ್ತು ಮಂಗಳೂರಿನ ಒಂದು ಪ್ರಮುಖ ಬೀದಿಯಲ್ಲಿ ಒಂದು ಉತ್ತಮ ಹೋಟೆಲನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ನನಗೆ ಒಂದು ಆಸೆ ಇತ್ತು. ಅದೇ ಇವತ್ತು ಬಲೆ ಚಾಪರ್ಕ ರಸಪಾಕ ವೆಜ್ ಅಂತ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಮಾಡಿದ್ದೇನೆ. ಅದೇ ಥರ ನಾನ್ ವೆಜ್ ಅವರಿಗೆ ಪುಳಿಮುಂಚಿ ಸುಕ್ಕ ಅಂದರೆ ಭಾಳ ಫೇಮಸ್ಸು. ನಮ್ದು ಈಗಾಗಲೇ ಚಿಕ್ಕಮಗಳೂರಲ್ಲಿ ಆಯನ ವ್ಯಾಲಿ ರಿಸಾರ್ಟ್ ಅಂತಿದೆ. ಭಾಳ ಜನ ನಮ್ಮ ದಕ್ಷಿಣ ಕನ್ನಡದವರು ಬಂದು, ಸರ್ ನೀವು ಯಾಕೆ ಮಂಗಳೂರಲ್ಲಿ ಒಂದು ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಬಾರ್ದು, ನಿಮ್ಮ ಫುಡ್ ಚೆನ್ನಾಗಿದೆ, ನಾವು ಅಲ್ಲಿಂದ ಚಿಕ್ಕಮಗಳೂರಿಗೆ ಬರಬೇಕು, ನಾವು ಏನಾದರೂ ಒಳ್ಳೆಯ ಊಟ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಇವತ್ತು ಈ ಮಂಗಳೂರಿನಲ್ಲಿ ಭಗಿನಿ ಸಮಾಜ, ಜೆಪ್ಪು ಮಾರ್ಕೆಟ್ ಬಳಿಯ ಭಗಿನಿ ಸಮಾಜದ ಮುಂದೆ ಬಲೆ ಚಾಪರ್ಕ ರಸಪಾಕ ಅಂತ ಒಂದು ವೆಜ್ ಹೋಟೆಲನ್ನು ಹಾಗೂ ಪುಳಿಮುಂಚಿ ಸುಕ್ಕ ಅನ್ನೋ ನಾನ್ ವೆಜ್ ಹೋಟೆಲನ್ನು ಶುರು ಮಾಡಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಗ್ರಾಹಕರಿಗೆ ಕಡಿಮೆ ದುಡ್ಡಲ್ಲಿ ಒಳ್ಳೆಯ ಊಟ ಕೊಡಬೇಕು. ಅನ್ನದಾನ ಮಹಾದಾನ ಅಂತಾರೆ. ನಾವು ಅಲ್ಲೂ ಕೂಡ ಅಷ್ಟೇ, ನಮ್ಮ ಆಯನ ವ್ಯಾಲಿ ರಿಸಾರ್ಟಲ್ಲೂ ಕೂಡ ಬೇರೆ ಕಡೆಗಿಂತ 50% ಕಡಿಮೆ ದರ ಇಟ್ಟಿದ್ವಿ. ನಮ್ದು ಯಾವಾಗಲೂ ಫುಲ್ ಇರ್ತದೆ. ಯಾಕೆಂದರೆ ಅರ್ಧ ಜನ ಒಂದು ಒಳ್ಳೆ ಜಾಗ, ಒಳ್ಳೆ ಆ್ಯಂಬಿಯನ್ಸ್ ನೋಡಿಕೊಂಡು ಊಟ ಮಾಡೋಕ್ಕೆ ಬರ್ತಾರೆ. ಇಲ್ಲೂ ಕೂಡ ಜನರಿಗೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಕೊಟ್ಟಿದ್ವಿ. ಮೇಲೆ ಕೂತ್ಕೊಂಡ್ರೆ ಎಲ್ಲೋ ಬೆಂಗಳೂರಿನ MG ರೋಡಲ್ಲಿ ಇದ್ದಂಗಿದೆ. ಇಲ್ಲಿ
ಇಲ್ಲಿ ಕೂತ್ಕೊಂಡ್ರೆ ಸಾಕು, ನೀವು ಯಾರು ಇಲ್ಲಿ ಬೆಂಗಳೂರು MG ರೋಡ್ಗೆ ಹೋಗಬೇಕಾಗಿಲ್ಲ. ನಮ್ಮ ಹೋಟೆಲಿಗೆ ಬಂದು ಕೂತ್ಕೊಂಡು ಚಹಾ ಸವಿಬೋದು ಅಥವಾ ನೀವು ನಾನ್ ವೆಜ್ ತಿನ್ಬೋದು. ಎಲ್ಲ ಬಂದು ನಮ್ಮ ಈ ಒಂದು ಉದ್ಯಮಕ್ಕೆ ಸಹಕಾರ ನೀಡಬೇಕಂತ ವಿನಂತಿ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.